guys, namaste. Welcome to new vlog. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡಿದಾಗ ತುಂಬಾ ಜನ ತುಂಬಾ ಇಷ್ಟಪಟ್ಟಿದ್ದೀರಾ. ಹಾಗೆ ಎಲ್ಲಿ ತಗೊಂಡ್ರಿ, ಅದ್ರ ಪ್ರೈಸ್ ಎಷ್ಟು, ಏನು ಎಲ್ಲ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಇನ್ನೂ ಒಂದ್ಸಲ ಚಿಕ್ಕಪೇಟೆಗೆ ಶಾಪಿಂಗಿಗೆ ಅಂತ ಹೋಗಿದ್ದೆ. ಅವಾಗ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಹಾಗೆ ಸೀರೆ ಕೂಡ ನಾನು ತಗೊಂಡ್ಬಂದಿರ್ಲಿಲ್ಲ ಅಲ್ವಾ ಲಾಸ್ಟ್ ಟೈಮ್, ಇನ್ನೂ ಒಂದ್ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಹೇಳಿದ್ದೆ. ಅದೆಲ್ಲಾನು ಈಗ ಕಂಪ್ಲೀಟ್ ಆಗಿ ತಗೊಂಡ್ಬಂದಿದ್ದೀನಿ. ಗ್ರಂಥಿಗೆ ಅಂಗಡಿದು ಒಂದ್ ಸ್ವಲ್ಪ ಐಟಮ್ಸ್ ಬಾಕಿ ಇದೆ. ಅಷ್ಟು ಬಿಟ್ರೆ ಹಿಂಗೆಲ್ಲಾನು ಏನೆಲ್ಲ ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೆ ಅದನ್ನೆಲ್ಲ ತಗೊಂಡಿದ್ದೀನಿ. ಗೋಲ್ಡ್ ಹಾಗೆ ಸಿಲ್ವರ್ನು ಒಂದ್ ಸ್ವಲ್ಪ ಚಿಕ್ಕದೇನಾದ್ರೂ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಏನಾದ್ರೂ ಶಾಪಿಂಗ್ ಮಾಡಿದ್ರೆ ನಿಮ್ ಜೊತೆಲಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಹಾಗೆ ನನ್ನ ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಪರ್ಚೇಸ್ ಮಾಡಿದ್ನಲ್ಲ ಅದ್ರದ್ದೆಲ್ಲ ಪ್ರೈಸನ್ನೆಲ್ಲ ತುಂಬಾ ಕೇಳ್ತಾ ಇದ್ರಿ. ನಿಮ್ಗೆ ಯಾರಿಗೂ ಅದ್ರದ್ದು ರೇಟ್ ಎಷ್ಟಾಯ್ತು, ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟಾಯ್ತು ಅಂತ ನಿಮಗೆ ಗೊತ್ತಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ನಾನು ಕೊಟ್ಟಿರ್ಲಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಅದ್ರದ್ದು ಪ್ರೈಸ್ ಎಲ್ಲ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ ನಾನು ಈ ವ್ಲಾಗ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ, ಆಯ್ತಾ? ಹಾಗೆ ಚಿಕ್ಕಪೇಟೆ ಶಾಪಿಂಗ್ ಬಗ್ಗೆ, ಶಾಪ್ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ಅಂತೂ ಚಿಕ್ಕಪೇಟೆಯಲ್ಲಿ ತುಂಬಾನೇ ರಶ್ ಇದೆ, ಆಯ್ತಾ? ಅಂಡ್ ಜಸ್ಟ್ ಪಕ್ಕ ಶಾಪ್ಗಳಲ್ಲಿ ಎಲ್ಲಾ ತರ ಐಟಮ್ ಸಿಗತ್ತೆ. ಇದೇ ಶಾಪಲ್ಲೇ ತಗೋಬೇಕು, ಈ ಶಾಪಲ್ಲಿ ತಗೋಬಾರ್ದು ಅಂತ ಏನು ಇಲ್ಲ. ನೀವು ಯಾವ ಶಾಪಿಗಾದ್ರೂ ಹೋಗಿ ಈ ತರ ಎಲ್ಲಾ ಪ್ರಾಡಕ್ಟ್ ಸಿಗತ್ತೆ. ಎಲ್ಲಾ ಕಡೆಗೂ ಒಂದ್ ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆನೆ ಇರತ್ತೆ. ಕ್ವಾಲಿಟಿನ ನೀವೇ ನೋಡ್ಬೇಕಾಗತ್ತೆ. ಇದು ಒಂದೇ ಶಾಪಲ್ಲಿ ಹೋಗಿ ಈ ಶಾಪ್ ಹೆಸರು ಹೇಳ್ಬಿಟ್ರೆ ಇದೇ ಶಾಪಲ್ಲೇ ತಗೊಳ್ಳಿ ಅಂತ ಹೇಳೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವ್ ಯಾವಾಗ್ಲೂ ಒಂದ್ ಸ್ವಲ್ಪ ಚೆಕ್ ಮಾಡ್ಬೇಕಾಗತ್ತೆ. ಒಂದತ್ರ ಇಲ್ಲ ಅಂದ್ರೆ ಇನ್ನೊಂದತ್ರ ಚೆಕ್ ಮಾಡಿದ್ರೆ ನಮಗೆ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು. ಅದೇ ತರ ನನಗೂ ಆಗಿದೆ, ಆಯ್ತಾ? ಆ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಲಿ ಶೇರ್ ಮಾಡ್ತೀನಿ ಆ ಪರ್ಟಿಕ್ಯುಲರ್ ಐಟಮ್ ಅನ್ನ ತೋರಿಸುವಾಗ. ಸೊ ಹಾಗಾಗಿ ನೀವೆಲ್ಲರೂ ಇನ್ನೂ ಏನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕು ಅಂತಿದ್ದೀರಾ, ಹೋಗ್ಬೇಕು ಅಂತಿದ್ದೀರಾ ಅಂತ ಅಂದ್ರೆ ಆದಷ್ಟು ಬೇಗ ಹೋಗಿ. ಟೈಮ್ ಹೋಗ್ತಾ ತುಂಬಾನೇ ರಶ್ ಆಗ್ತಾ ಇದೆ KR ಮಾರ್ಕೆಟ್ ಅಂತೂ. ಅದಕ್ಕೆ ಆದಷ್ಟು ಬೇಗ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ಅಂಡ್ ಇದೇ ಶಾಪ್ ಅದೇ ಶಾಪ್ ಅಂತ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಫುಲ್ ಚಿಕ್ಕಪೇಟೆ ತುಂಬಾ ವರಮಹಾಲಕ್ಷ್ಮಿ ಹಬ್ಬದ ಐಟಮ್ಸ್ಗಳೇ ತುಂಬ್ಕೊಂಡ್ಬಿಟ್ಟಿದೆ. ಒಂದಲ್ಲ ಒಂಥರ ಈ ಶಾಪಲ್ಲಿ ಒಂಥರ ಇದೆ, ಇನ್ನೊಂದು ಶಾಪಲ್ಲಿ ಇನ್ನೂ ಚೆನ್ನಾಗಿರೋದಿರತ್ತೆ, ಇನ್ನೂ ಒಂದು ಶಾಪಿಗೆ ಹೋದ್ರೆ ಅದಕ್ಕಿಂತ ಚೆನ್ನಾಗಿರೋದಿರತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಹೋದ್ರೆ ಒಂದು 10 ಶಾಪ್ಸ್ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಒಂದೇ ಶಾಪಲ್ಲಿ ನೋಡೋದು ಇಲ್ಲ, ನೀವು ತಗೊಳ್ಳೋದು ಇಲ್ಲ. ಇನ್ ಕೇಸ್ ನಾನು ಹಿಂಗೆ ನಿಮ್ಗೆ ಹೇಳಿದ್ರು, ಈ ಶಾಪಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನೀವು ನಿಜವಾಗ್ಲೂ ಆ ಕೆಲಸ ಮಾಡಲ್ಲ, ಆಯ್ತಾ? ಯಾಕಂದ್ರೆ ನೋಡಿದ್ರೆ ಪಕ್ಕದಲ್ಲಿ ಇನ್ನೊಂದು ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿಯೊಂದು ಶಾಪಲ್ಲೂ ವೆರೈಟೀಸ್ ಇದೆ, ಕ್ವಾಲಿಟಿನೂ ತುಂಬಾ ಡಿಫ್ರೆಂಟ್ ಇದೆ, ಪ್ರೈಸೂ ಡಿಫ್ರೆಂಟ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರತ್ತೆ. ಅಷ್ಟು ಬಿಟ್ರೆ ತುಂಬಾನೇ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ. ಎಲ್ಲಾನು ಏನ್ ಹೇಳ್ಬೇಕು, ವರಮಹಾಲಕ್ಷ್ಮಿ ಹಬ್ಬದ ಒಂದು ಫೆಸ್ಟಿವಲ್ ವೈಬ್ಸ್ ಅಂತೂ ಫುಲ್ ಚಿಕ್ಕಪೇಟೆ ತುಂಬ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಹೋಗೋದಾದ್ರೆ ವಿಸಿಟ್ ಮಾಡಿ. ನಿಜವಾಗ್ಲೂ ಎಲ್ಲಾ ಐಟಮ್ಸ್ ಸಖತ್ತಾಗಿದೆ. ತುಂಬಾ ಯುನಿಕ್ ಆಗಿರುವಂತ ಡೆಕೋರೇಟಿವ್ ಐಟಮ್ಸ್ಗಳು ಬಂದಿದೆ. ಓಕೆ, ನೀವು ಕೂಡ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನನಗೂ ಕೂಡ ಕಮೆಂಟ್ ಅಲ್ಲಿ ಬಂದು ತಿಳಿಸಿ, ಆಯ್ತಾ? ಸೊ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಕೆಲವೊಂದನ್ನ ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದೀನಿ, ಇದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಏನ್ ತಗೊಂಡಿದ್ದೀನಿ ಅಂತ ಅಂದ್ರೆ ಬಳೆ ಇಡುವಂತ ಒಂದು ಬಾಕ್ಸ್ ಅನ್ನ ತಗೊಂಡಿದ್ದೀನಿ. ಈ ತರ ಇದೆ, ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಏನಾದ್ರೂ ಟ್ರಾವೆಲ್ ಮಾಡುವಾಗ, ಏನಾದ್ರೂ ಫಂಕ್ಷನ್ ಹೋಗುವಾಗ ಕೆಲವರು ನೋಡಿ ಏನು ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೆಲವೊಂದೊಂದ್ಸಲ ಗೋಲ್ಡ್ ಬ್ಯಾಂಗಲ್ಸ್ ಇರ್ಬೋದು ಅಥವಾ ಏನಾದ್ರೂ ವ್ಯಾಲ್ಯೂಬಲ್ ಅನ್ನೋಂಥ ಐಟಮ್ಸ್ಗಳನ್ನ ಅಲ್ಲಿ ಹೋಗ್ಬಿಟ್ಟೆ ಹಾಕೋತಾರೆ, ಊರಿಂದ ಊರಿಗೆ ಹೋಗ್ಬೇಕು ಅಂತ ಇದ್ರೆ. ಅಂತ ಟೈಮಲ್ಲಿ ಬಳೆ ಎಲ್ಲಾನು ಇದರಲ್ಲಿ ಇಟ್ಕೊಂಡು ಅವ್ರಿಗೆ ತಗೊಂಡು ಹೋಗೋಕೆ ಈಸಿ ಆಗತ್ತೆ. ಗಾಜಿನ ಬಳೆಗಳೆಲ್ಲ ಇದರಲ್ಲಿ ಇಟ್ರೆ ಸೇಫ್ ಆಗಿರತ್ತೆ. ಏನಾದ್ರೂ ವರ್ಕ್ ಮಾಡಿರೋಂಥ ಬಳೆಗಳಿದ್ರೂ ಅಷ್ಟೇ ಸೇಫ್ ಆಗಿರತ್ತೆ. ಇದು ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗತ್ತೆ ಹೆಣ್ಮಕ್ಳಿಗೆ ಕೊಟ್ರೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ರಿಟರ್ನ್ ಗಿಫ್ಟ್ ಆಗಿ ಕೊಡಕ್ಕೆ. ಇದರಲ್ಲಿ ನಾನು ತುಂಬಾ ಡಿಫ್ರೆಂಟ್ ಕಲರ್ಸ್ 10 ನಂಬರ್ ತಗೊಂಡ್ಬಂದಿದ್ದೀನಿ. ಸಾಕು, ಸದ್ಯಕ್ಕೆ 10 ಸಾಕು. ನಾನು ಕರೆದ್ರೇನು ಒಂದು ಎಷ್ಟು 5 ರಿಂದ 9 ಜನ ಹೆಣ್ಮಕ್ಳು ಬರ್ತಾರೆ ಅಷ್ಟೇ. ಸೊ ಹಾಗಾಗಿ ಒಂದು 10 ನಂಬರ್ ಅಂತ ತಗೊಂಡ್ ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಕಲರ್ಸ್ ಮಾತ್ರ ತುಂಬಾ ವೈಬ್ರೆಂಟ್ ಆಗಿರೋ ಕಲರ್ಸ್ ಇದೆ. ಒಂಥರ ಏನೋ ತುಂಬಾ ಡೀಸೆಂಟ್ ಕಲರ್ಸ್ ಕೂಡ ಇದೆ. ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಅಂತ.
ತುಂಬಾ ಚೆನ್ನಾಗಿದೆ. ಕಲರ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಯುನಿಕ್ ಕಲರ್ಸ್ ಇದೆ. ಇದೆಲ್ಲ ನೋಡಿ ಎಷ್ಟು ಒಳ್ಳೆ ಫೆಸ್ಟಿವಲ್ಸಿಗೆಲ್ಲಾನು ಈ ಥರ ಕಲರ್ಸ್, ಬ್ರೈಟ್ ಕಲರ್ಸ್ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ಹಾಗಾಗಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಸೊ ಈ ಥರ ಒಂದು 10 ತೊಗೊಂಬಂದಿದ್ದೀನಿ. ಸೊ ದ್ಯಾಟ್ ಎಲ್ಲಾರ್ಗು ಒಂದೊಂದು ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿರುವಂಥದ್ದು ಇದು ದೀಪ ಶೇಪ್ ಇದೆ, ಸುತ್ತ ದೀಪ ಶೇಪ್ ಇದೆ, ಹಾಗೆ ಮಧ್ಯದಲ್ಲಿ ಉರ್ಲಿ ಇದೆ. ಇದರಲ್ಲಿ ನೀರು ಹಾಕ್ಬಿಟ್ಟು ಏನಾದರೂ ಹೂ ಹಾಕಕ್ಕೆ ಅಥವಾ ದೀಪ ಇಡಕ್ಕೆ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಬರೀ ವರಮಹಾಲಕ್ಷ್ಮಿಗೆ ಅಂತ ಅಲ್ಲ, ಇದನ್ನ ಯಾವ ಹಬ್ಬಕ್ಕೆ ಬೇಕಿದ್ರೂ ಯೂಸ್ ಮಾಡ್ಬೋದು. ದೀಪಾವಳಿ ಹಬ್ಬ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಸುತ್ತ ದೀಪ ಶೇಪ್ ಇದೆಯಲ್ಲ ಅದಕ್ಕೆ. ಈ ಥರ ನಿಮಗೆ ಚಿಕ್ಕಪೇಟೆಯಲ್ಲಿ ರೋಡ್ ಸೈಡಲ್ಲೆಲ್ಲಾನು ಮಾರ್ತಿರ್ತಾರೆ, ಶಾಪ್ಗಳಲ್ಲೂ ಇರುತ್ತೆ ತುಂಬಾ ಥರ. ಇದರಲ್ಲೂ ಕೆಲವು ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಇದೆ. ನಾನು ದೀಪ ಶೇಪಲ್ಲಿ ಇರೋ ತಗೊಂಡಿದ್ದೀನಿ, ಕಮಲ ಶೇಪು, ಲೋಟಸ್ ಶೇಪಲ್ಲಿ ಇರೋದಿದೆ, ಇನ್ನು ತುಂಬಾ ಹೂ ಶೇಪಲ್ಲಿ ಇರೋದಿದೆ. ಆ ಥರ ಎಲ್ಲ ತುಂಬ ಡಿಸೈನ್ಸ್ಗಳಿದೆ. ನೀವು ನೋಡಿಬಿಟ್ಟು ತಗೋಬೇಕು ಅಷ್ಟೇ. ಬಟ್ ನಾನು ಇದರಲ್ಲೂ ಅಷ್ಟೇ ನಿಮಗೆ 2 ಥರ ಸಿಗುತ್ತೆ ಆಯ್ತಾ. ಇದು ತುಂಬ ಬ್ರೈಟ್ ಗೋಲ್ಡ್ ಪಾಲಿಶ್ ಇರೋದು, ಇನ್ನೂ ಒಂದು ಬಂದ್ಬಿಟ್ಟು ತುಂಬ ಡಲ್ ಅಂದರೆ ಮ್ಯಾಟ್ ಫಿನಿಶ್ ಅಂತ ಹೇಳ್ತಾರಲ್ಲ ಆ ಥರ ಇರೋದೂ ಸಿಗುತ್ತೆ. ಬಟ್ ಫೆಸ್ಟಿವಲ್ ವೈಬ್ಸಿಗೆ ಇದು ಚೆನ್ನಾಗಿರುತ್ತೆ. ಹಬ್ಬಗಳಿಗೆಲ್ಲ ಇದು ಒಂಥರ ಗೋಲ್ಡ್ ಥರ ಇದ್ದರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ತುಂಬ ಶೈನಿಂಗ್ ಇರೋವಂಥದ್ದನ್ನು ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು 14 ಇಂಚ್ ಇದೆ, 14 ಇಂಚ್ ಇರೋವಂಥ ಉರ್ಲಿ ಇದು ನಾನು ತಗೊಂಡಿರೋದು. ನೆಕ್ಸ್ಟ್ ನಾನು ಈ ಉರ್ಲಿ ಒಳಗಡೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಕ್ಯಾಂಡಲ್ಸ್ಗಳನ್ನ ತಗೊಂಡಿದ್ದೀನಿ. ಅದರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೆ. ಇದಕ್ಕೆ ಆಲ್ರೆಡಿ ಒಳಗಡೆಗೆ ಬ್ಯಾಟ್ರಿ ಅವರೇ ಕೊಟ್ಟಿದ್ದಾರೆ. ನೋಡಿ ಈ ಥರ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ಫುಲ್ ಬಾಕ್ಸ್ ತಗೊಂಡ್ಬಂದಿದ್ದೀನಿ. 24 ಪೀಸಸ್ ಇದೆ. ಇದು ಫುಲ್ ಬಾಕ್ಸ್ ತಗೊಂಡ್ರೆ ನಮಗೆ ವರ್ತ್ ಆಗುತ್ತೆ, ಸ್ವಲ್ಪ ಕಡಿಮೆ ಪ್ರೈಸ್ ಬೀಳುತ್ತೆ. ಸಿಂಗಲ್ ತಗೋತೀವಿ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಡಬಲ್ ದ ಪ್ರೈಸ್ ಆಗುತ್ತೆ. ಅದಕ್ಕೆ ನಾನು ಫುಲ್ ಬಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಫುಲ್ ಬಾಕ್ಸ್ ಅನ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದ್ ನಿಮಿಷ ಉರ್ಲಿಯಲ್ಲಿ ಇಟ್ಟು ತೋರಿಸ್ತೀನಿ.
ನೆಕ್ಸ್ಟ್ ನಾನು ಈ ತರ 2 ಪುಟ್ಟಿನ ತಗೊಂಡು ಬಂದಿದ್ದೀನಿ. ಇದು ನನಗೆ 160 ರೂಪೀಸ್ ಬಿತ್ತು. ಇದು ಅಷ್ಟೇ ತುಂಬಾನೇ ಸ್ಟ್ರಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನು ತುಂಬಾ ಡಿಫ್ರೆಂಟ್ ಡಿಸೈನ್ಸ್ ಇರೋದು ಇತ್ತು. ಬಟ್ ಈ ತರ ಇದ್ರೆ ಏನಾಗುತ್ತೆ ಗೊತ್ತಾ, ಫುಲ್ ಇರತ್ತೆ, ಬೇಗ ಸೊಟ್ಟ ಬಟ್ಟ ಆಗಲ್ಲ ಅಂತ ಅನ್ಕೊಂಡು ನಾನು ಈ ತರ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದನ್ನ ತಗೊಂಡಿದ್ದೀನಿ. ಇದು ಒಂದೊಂದು ನನಗೆ 160 ಬಿದ್ದಿದೆ. ಪೂಜೆ ಟೈಮ್ಗೆ ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದ್ರೆ ಹಣ್ಣು ಇಡಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇದೆರಡನ್ನ ತಗೊಂಡಿರೋದು. ನೆಕ್ಸ್ಟ್ ಇದೊಂದು ಬಿಂದಿಗೆ ತಗೊಂಡಿದ್ದೀನಿ, ಚಿಕ್ಕ ಬಿಂದಿಗೆ ತಗೊಂಡಿದ್ದೀನಿ. ಇದು ಇರ್ಲಿ ಅಂತ ಹೇಳಿ, ಏನಕ್ಕಾದ್ರೂ ಮನೆಗೆ ಯೂಸ್ ಆಗತ್ತೆ, ಇರ್ಲಿ ಮತ್ತೆ ಬಂದು ತಗೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಚಿಕ್ಕದು ಬಿಂದಿಗೆನ ತಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ನನಗೆ 900 ರೂಪೀಸ್ ಆಯ್ತು. ಇದು ಫುಲ್ ಚಿಕ್ಕ ಸೈಜ್ ಅಲ್ಲ, ಚಿಕ್ಕದಕ್ಕಿಂತ ಒಂದು ಬಿಟ್ಟು ಒಂದು ಥರ್ಡ್ ನಂಬರ್ 3 ಸೈಜ್ ಅಲ್ಲಿ ನಾನು ತಗೊಂಡಿರೋದು. ಸೊ ಇದಕ್ಕೆ ಅವ್ರು ಹೇಳಿದೆಷ್ಟು ಗೊತ್ತಾ, 1300 ರೂಪೀಸ್. ನಾನು ಬಾರ್ಗಿನ್ ಮಾಡಿ ಇದಕ್ಕೆ 900 ರೂಪೀಸ್ ಕೊಟ್ಟು ತಗೊಂಡಿದ್ದೀನಿ. ಚೆನ್ನಾಗಿದೆ, ಹೆವಿ ಇದೆ ಅಂಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಒಂದು ತಗೊಂಡಿದ್ದೀನಿ. ಅದೇ ಶಾಪಲ್ಲಿ ಇದೊಂದು ಅರಿಶಿನ ಕುಂಕುಮ ಕೊಡುವುದು ಏನು ಬೌಲನ್ನ ತಗೊಂಡಿದ್ದೀನಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಏನ್ ಗೊತ್ತಾ, ನಾವ್ ಯಾವಾಗ್ಲೂ ಅರಿಶಿನ ಕುಂಕುಮ ಬಟ್ಲು ಹೇಗ್ ತಗೋಬೇಕಂದ್ರೆ ಅಟ್ಲೀಸ್ಟ್ 2 ಬೆರಳು ಹಾಕಿ ಅವ್ರಿಗೆ ತಗೊಳಕ್ ಆಗ್ಬೇಕು, ಆ ತರ ಇರ್ಬೇಕಲ್ವಾ. ಅದಕ್ಕೆ ಒಂದ್ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಂಡಿದ್ದೀನಿ ನಾನು. ಚೆನ್ನಾಗಿದೆ, ಡೈಲಿ ಯಾರಾದ್ರೂ ಹೆಣ್ಮಕ್ಳು ಮನೆಗೆ ಬಂದಾಗ ಅರ್ಜೆಂಟ್ ಅಲ್ಲಿ ಕೊಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ತುಂಬಾ ಇಷ್ಟ ಆಯ್ತು ನನ್ಗಿದು. ಇದು ಹಾಗೆ ಇದು ಫಿಕ್ಸ್ ಇದೆ, ಇದು ತೆಗಿಯಕ್ ಬರೋದಿಲ್ಲ, ಇದು ಫಿಕ್ಸ್ ಇದೆ. ಕ್ಯಾಪನ್ನು ಅಷ್ಟೇ ಲೂಸ್ ಇಲ್ಲ, ಎಷ್ಟು ಟೈಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಕ್ಯಾಪ್ ನೀಟಾಗಿ ಕುತ್ಕೊಳ್ಳುತ್ತೆ, ತೆಗಿಯೋಕ್ಕೂ ಕಷ್ಟ ಇಲ್ಲ, ಆರಾಮಾಗಿ ತೆಗಿಬಹುದು, ಆರಾಮಾಗಿ ಮುಚ್ಚಬಹುದು. ತುಂಬಾ ಚೆನ್ನಾಗಿದೆ. ಇದು ಒಂದು. ಹಾಗೆ ಹೆಣ್ಮಕ್ಳು ಮನೆಗೆ ಅರಿಶಿನ ಕುಂಕುಮಕ್ಕೆ ಬರ್ತಾರಲ್ಲ, ಅವಾಗ ಅವರಿಗೆ ಎಲೆ, ಅಡಿಕೆ, ಕಾಯಿ, ಹಣ್ಣು, ಹಾಗೆ ಇದೇನು ರಿಟರ್ನ್ ಗಿಫ್ಟನ್ನ ತಗೊಂಡಿದ್ದೀನಿ, ಇದು ಎಲ್ಲಾನು ಹಾಕಿ ಒಟ್ಟಿಗೆ ಒಂದು ಕವರಲ್ಲಿ ಹಾಕಿ ಕೊಟ್ರೆ ಚೆನ್ನಾಗಿರತ್ತೆ, ಅವರಿಗೂ ಕ್ಯಾರಿ ಮಾಡಕ್ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಂದು 25 ಪೀಸಸ್ ಇದೆ. ಇದು ಈ ತರ ಒಂದು ಕವರ್ನ ಕೂಡ ತಗೊಂಡಿದ್ದೀನಿ. ಚೆನ್ನಾಗಿರತ್ತೆ, ಕೊಡುವಾಗ ಆರಾಮಾಗಿ ಅವ್ರು ಇಟ್ಕೊಂಡು ಹೋಗ್ಬೋದು ಅಂತ. ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಮತ್ತೆ ಇನ್ನೊಬ್ರು ಮನೆಗೆ ಹೋಗ್ಬೇಕಿರತ್ತೆ, ಅದು ಎಲ್ಲ ಅಡ್ಡ ಆಗತ್ತಲ್ವಾ, ಅದಕ್ಕೆ ಈ ತರ ಕವರನ್ನ ತಗೊಂಡಿದ್ದೀನಿ. ಮತ್ತೆ ಏನ್ ಮಿಸ್ ಮಾಡಿದೆ ನಾನು, ಹಾಗೆ ಇದ್ರದ್ದು ಪ್ರೈಸ್ ಹೇಳೋದು ಮಿಸ್ ಮಾಡ್ಬಿಟ್ಟೆ. ಇದಕ್ಕೆ ಪ್ರೈಸ್ ಬಂದು 250 ರೂಪೀಸ್ ನಾನು ಕೊಟ್ಟಿದ್ದು. ಅವ್ರು ಇದಕ್ಕೆ ಹೇಳಿದಷ್ಟು 320 ಏನೋ ಹೇಳಿದ್ರು, ಬಟ್ ನಾನು ಇದಕ್ಕೆ ಬಾರ್ಗಿನ್ ಮಾಡಿಬಿಟ್ಟು 250 ರೂಪೀಸ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಕವರ್ ಹೇಳಿದ್ನಲ್ಲ, ಇದು 25 ಪೀಸಸ್ ಇದೆ. ಇದು ಒಂದಕ್ಕೆ 12 ರೂಪೀಸ್ ಅಂತ ಹೇಳಿದ್ರು. ಬಾರ್ಗಿನ್ ಮಾಡಿ 25 ಕವರ್ಸಿಗೆ ನಾನು 250 ರೂಪೀಸ್ ಕೊಟ್ಟಿದ್ದೀನಿ. ಸೊ ಒಂದೊಂದಕ್ಕೆ 10 ರೂಪೀಸ್ ಲೆಕ್ಕ ಆಯ್ತು. ಸೊ 10 ರೂಪೀಸ್ 1 ಕವರ್. ಸೊ ಫುಲ್ ಪ್ಯಾಕೆಟ್ ತಗೊಂಡೆ ಅಲ್ವಾ, ಅದಕ್ಕೆ ಅವರು 250 ರೂಪೀಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಾನು ಸೆಕೆಂಡ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಪರ್ಚೇಸ್ ಮಾಡಿರೋ ಅಂಥದ್ದು. ಸೊ ನಿಮ್ಗೂ ಇದೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ನನಗೆ ಈ ರಿಟರ್ನ್ ಗಿಫ್ಟ್ಗಳು ಮಾತ್ರ ತುಂಬಾನೇ ಇಷ್ಟ ಆಯ್ತು. ಹಾಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿನೇ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ವೆರೈಟೀಸ್ ಆಫ್ ರಿಟರ್ನ್ ಗಿಫ್ಟ್ಸ್ ಇರುತ್ತೆ ಆಯ್ತಾ, ಇದೇ ತಗೋಬೇಕು ಅಂತ ಇಲ್ಲ. ನಿಮಗೆ ಅಲ್ಲಿಗೆ ಹೋದ್ರೆ ತುಂಬಾ ಆಪ್ಷನ್ಸ್ ಸಿಗುತ್ತೆ. ನಿಮ್ ಬಡ್ಜೆಟ್ ಎಷ್ಟಿದೆ ಅದ್ರ ಪ್ರಕಾರ ನೀವು ನೋಡ್ಬಿಟ್ಟು ತಗೋಬಹುದು. ನಾನು ಓಕೆ 60 ರೂಪೀಸ್ ಫಸ್ಟ್ ಟೈಮ್ ನಾನು ಈ ತರ ರಿಟರ್ನ್ ಗಿಫ್ಟ್ ಅಂತ ತಗೊಂಡು ಕೊಡ್ತಾ ಇರೋದು. ಸೊ ಇರ್ಲಿ, ಒಂದ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರೋದೇ ಕೊಡೋಣ. ಏನಾದ್ರೂ ಕೊಡ್ತೀನಿ ಅಂದ್ರೆ ಸುಮ್ಮನೆ ಏನೋ ಒಂದು ಕೊಡಕ್ಕೆ ಮನ್ಸು ಬರಲ್ಲ. ಹೋಗ್ಬಿಟ್ಟು ಮನೆಗೆ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಮೂಲೆ ಬಿಸಾಡೋ ಅಂತದ್ ಕೊಡಕ್ಕೆ ಇಷ್ಟ ಆಗಲ್ಲ ನನಗೆ. ಉಪಯೋಗಕ್ಕೆ ಬರಬೇಕು ಅವ್ರಿಗೂ ಅಂತ ಹೇಳ್ಬಿಟ್ಟು ನಾನು ಈ ತರ ತಗೊಂಡಿದ್ದೀನಿ. ತುಂಬಾ ಇಷ್ಟ ಆಯ್ತು ನನಗಿದು. ಹೇಳ್ಬೇಕಂದ್ರೆ ಏನೇನೆಲ್ಲ ತಗೊಂಡ್ ಬಂದಿದ್ದೀನಿ ಪ್ರತಿಯೊಂದನ್ನು ತುಂಬಾನೇ ಇಷ್ಟಪಟ್ಟು ತಗೊಂಡ್ ಬಂದಿರೋ ಅಂಥದ್ದು. ಸೊ ವಿತ್ ಪ್ರೈಸ್ ನಿಮಗೆ ಎಲ್ಲಾದ್ರದ್ದು ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೂ ಈಗ ಒಂದು ಐಡಿಯಾ ಅಂತೂ ಸಿಕ್ಕಿರತ್ತೆ ಯಾವುದಕ್ಕೆ ಎಷ್ಟೆಷ್ಟು
रेणु पिया को मना मानत नहीं रे पिया को मना मानत नहीं रे पिया को मना मानत नहीं रे बिनती करते मैं तो हार गई रे बिनती करते मैं तो हार गई रे पिया को मनानत नहीं रे बिनती करूं पैया परूं बिनती करूं पैया परूं जाओ तो वारी 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 रे बिनती करते मैं तो हार गई रे पिया को मनानत नहीं रे पिया को मना पिया को मना पिया को मना मानत नहीं रे ಕಾಣಿಸ್ತು ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡೆ. ಸೊ ಇದು ಈ ಎರಡು ಸೀರೆಯಲ್ಲಿ ಯಾವ್ದನ್ನ ನಾನು ದೇವ್ರಿಗೆ ಉಡ್ಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.
ಮೆಜಾರಿಟಿ ಯಾವುದನ್ನ ಹೇಳ್ತೀರಾ ಅದನ್ನೇ ನಾನು ದೇವರಿಗೆ ಉಡಿಸ್ತೀನಿ. ಹಾಗೆ ನೆಕ್ಸ್ಟ್